ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ನೌಕರರ ಹೋರಾಟದ ಬಿಸಿ ತಟ್ಟುವಂತ ಎಲ್ಲ ಸಾಧ್ಯತೆಗಳು ಇವೆ. 7ನೇ ವೇತನ ಆಯೋಗ ಜಾರಿಗೆ ಸರ್ಕಾರ ನಿರ್ಧಾರ ಮಾಡಿಲ್ಲ. ಬೊಮ್ಮಾಯಿ ಅವರ ಬಜೆಟ್ನಲ್ಲಿ ಈ ಬಗ್ಗೆ ಸರ್ಕಾರಿ ನೌಕರರು ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಯಾಕಂದ್ರೆ ಭರವಸೆ ಅವರಿಗೆ ಸಿಕ್ಕಿತ್ತು. ಯಾವಾಗ ಬಜೆಟ್ನಲ್ಲಿ ಈ ಬಗ್ಗೆ ಒಂದು ಅಂಶನೂ ಪ್ರಸ್ತಾಪ ಆಗಿಲ್ಲ, ಸುಮ್ಮನಿರ್ತಾರಾ? ಇವತ್ತು ಸಂಘದ ಸಭೆಯನ್ನ ಕರೆದಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಸರ್ಕಾರಿ ನೌಕರರ ಸಂಘ ಮಾಡಿಕೊಂಡಿದೆ. ಅಲ್ಲಿಗೆ 7ನೇ ವೇತನ ಆಯೋಗ ಜಾರಿಗೆ ಒತ್ತಾಯ ಮಾಡಿದಂತ ಸರ್ಕಾರಿ ನೌಕರರ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟಿಸುವಂತ ಅವಕಾಶ. ಬಜೆಟ್ ದಿನ ನ್ಯೂಸ್ 18ಗೆ ವಿಶೇಷ ಸಂದರ್ಶನ ಕೊಟ್ಟಿದ್ದಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು 7ನೇ ವೇತನ ಆಯೋಗದ ಬಗ್ಗೆ ಮಾತಾಡಿದ್ರು. ಅವತ್ತು ಏನ್ ಹೇಳಿದ್ರು ಹೇಳೋಣ. ವೇತನ ಆಯೋಗ ರಚನೆ ಮಾಡಿದ್ದು ನಾನು. ಸಾಮಾನ್ಯವಾಗಿ 6-7 ವರ್ಷಕ್ಕೆ ಮಾಡ್ತಾ 5 ವರ್ಷಕ್ಕೆ ಮಾಡಿದವನು ನಾನು. ಅದು ಮಾಡದೇ ಇದ್ದ ಪ್ರಶ್ನೆನೇ ಇರಲಿಲ್ಲ. ಮತ್ತು 6,000 ಕೋಟಿ ಇಟ್ಟಿದ್ದೇವೆ ಈ ಸದ್ಯ ಬಜೆಟಲ್ಲಿ. ಅದು ನಮ್ಮ ಬುಕ್ಕಲ್ಲಿ ಅಪೆಂಡಿಕ್ಸಲ್ಲಿ ಇದೆ. ಸೊ 6,000 ಕೋಟಿ ಇಟ್ಟಿದ್ದೇನೆ ಅಂದರೆ ಇಂಪ್ಲಿಮೆಂಟ್ ಇದೇ ವರ್ಷ ಮಾಡಬೇಕಲ್ಲ. ಸೊ ಆ ಬದ್ಧತೆ ನನಗಿದೆ. ಸರ್ಕಾರಿ ನೌಕರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ನನ್ನ ಧರ್ಮ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಬಜೆಟ್ ಸ್ಪೀಚಲ್ಲಿ ಭಾಳಷ್ಟು ಕೆಲಸಗಳನ್ನು ಬಜೆಟಲ್ಲಿ ಇಲ್ಲದೇ ಕೂಡ ನಾವು ಮಾಡ್ತಾ ಇರ್ತೀವಿ. ಅದೆಲ್ಲ ಪ್ರೊವಿಷನ್ಸ್ ಮಾಡಿರ್ತೀವಿ. ಎಲ್ಲವನ್ನೂ ಬಜೆಟ್ ಸ್ಪೀಚಲ್ಲಿ ಹಾಕೋಕ್ಕಾಗಲ್ಲ. ಈ ಒಳ್ಳೆಯ ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಬದ್ಧತೆ ಇದೆ, ಭರವಸೆ ಕೊಟ್ಟಿದ್ದಾಗಿದೆ, ಈಡೇರಿಸ್ತೀನಿ ಅಂತ ಬೊಮ್ಮಾಯಿ ಅವರು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಬಜೆಟ್ ನಲ್ಲಿ ವಿಷಯ ಪ್ರಸ್ತಾಪ ಮಾಡದೇ ಇರೋದ್ರಿಂದ ಸಹಜವಾಗಿ ಸರ್ಕಾರಿ ನೌಕರರು ಈಗ ಒಂದು ಆವೇಶಕ್ಕೊಳಗಾಗಿದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಎಷ್ಟು ಗಂಟೆಗೆ ಸಭೆ ಕರೀತಾರೆ? ಮುಂದಿನ ನಡೆ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ, ಈಗ ಬಜೆಟ್ ನಲ್ಲಿ ಪ್ರಸ್ತಾಪವನ್ನ ಮಾಡಬೇಕಾಗಿತ್ತು. ಪ್ರಸ್ತಾಪವನ್ನ ಮಾಡದೆ ಅದಲ್ಲಿ ರೆಕಾರ್ಡ್ಗೆ ಹೋಗ್ತಾ ಇತ್ತು. ಅದು ಜಾರಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಆ ಸರ್ಕಾರಿ ನೌಕರರು ಇರ್ತಾ ಇದ್ರು. ಆದ್ರೆ ಈಗ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿಲ್ಲ. ಅದಕ್ಕೋಸ್ಕರವಾಗಿನೇ ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸರ್ಕಾರಿ ನೌಕರರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇವತ್ತು ಸಂಜೆ 5 ಗಂಟೆಗೆ ಪದಾಧಿಕಾರಿಗಳು, ಸದಸ್ಯರು ಮತ್ತೆ ಸರ್ಕಾರಿ ನೌಕರ ಸಂಘದ ಎಲ್ಲರೂ ಕೂಡ ಸಭೆ ಸೇರ್ತಾ ಇರುವಂತದ್ದು. ಸಭೆಯಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಮುಂದಾಗುವಂತದ್ದು. ಈಗಾಗಲೇ ಮುಖ್ಯವಾಗಿ ಚುನಾವಣೆ ಹತ್ರ ಬರ್ತಾ ಇದೆ. ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಕೊನೆಯ ಅಧಿವೇಶನ ಕೂಡ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರವನ್ನ ಕಣ್ಣು ತೆರೆಸುವಂತ ಗಮನ ಸೆಳೆಯುವ ಒಂದು ಕೆಲಸವನ್ನು ಕೂಡ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಬೇಡಿಕೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಿದ್ರೆ ಇಲ್ಲೊಂದ್ ಕಡೆ ಬೇಡಿಕೆ ಈಡೇರಿಸಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಒಂದು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಬಹುಮುಖ್ಯವಾಗಿ ಹೋರಾಟ ಮಾಡಬೇಕಾ ಅಥವಾ ಬರತಕ್ಕಂತ ದಿನಗಳಲ್ಲಿ ಈಗ ಚುನಾವಣೆ ಇನ್ನು 2 ತಿಂಗಳು ಇದೆ. ಇಂತಹ ಸಂದರ್ಭದಲ್ಲಿ ಚುನಾವಣೆಗೆ ಯಾವ ರೀತಿಯಾಗಿ ತಮ್ಮ ನಿಲುವು ಅಂದ್ರೆ ಈಗಾಗಲೇ ಯಾವಾಗ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವನ್ನ ಬಜೆಟ್ ನಲ್ಲಿ ಪ್ರಸ್ತಾಪವನ್ನ ಮಾಡಲಿಲ್ಲ, ಅದಾದ ನಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾದಂತಹ ಅಭಿಯಾನ ಶುರು ಆಗಿರುವಂತದ್ದು. ಅಂದ್ರೆ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ತಮ್ಮ ನಿಲುವು ಇರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಿ ನೌಕರರು ಒಂದಷ್ಟು ಜಾಗೃತಿ ಅಭಿಯಾನವನ್ನ ಎಲ್ಲಾ ಕಡೆನೂ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪನ ಮಾಡ್ತಿದ್ದಾರೆ. ಹೀಗಾಗಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸರ್ಕಾರದ ವಿಚಾರದಲ್ಲಿ ತಮ್ಮ ನಿಲುವಿರಬೇಕು ಅಂದ್ರೆ ಬಿಜೆಪಿ ಪರವಾಗಿರ್ಬೇಕಾ ಅಥವಾ ವಿರುದ್ಧವಾಗಿರ್ಬೇಕಾ ಅನ್ನುವಂತ ತೀರ್ಮಾನವನ್ನ ಕೈಗೊಳ್ಳೋದಕ್ಕೂ ಕೂಡ ಇವತ್ತು ಮುಂದಾಗಿರುವಂತದ್ದು. ಹೀಗಾಗಿ ಸರ್ಕಾರಿ ನೌಕರ ಈ ಒಂದು ಪ್ರತಿಭಟನೆ ಏನಿದೆ ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆಗೆ ತಲೆ ಬಿಸಿಯಾಗಿದೆ. ಯಾಕಂದ್ರೆ ಈಗಾಗಲೇ ಬಜೆಟ್ ನಲ್ಲಿ ಎಲ್ಲಾ ವರ್ಗವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನ ಪ್ರಕಟವನ್ನ ಮಾಡೋದ್ರ ಮುಖಾಂತರವಾಗಿ ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಆದ್ರೆ ಈಗ ಸರ್ಕಾರಿ ನೌಕರರೇ ಈಗ ರೆಬಲ್ ಆಗಿರುವಂತದ್ದು, ಮುಖ್ಯಮಂತ್ರಿಗಳಿಗೆ ಒಂದ್ ರೀತಿ ತಲೆ ಬಿಸಿ ಆಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.